ಸಿದ್ದರಾಮಯ್ಯನವರೇ, ಮತ್ತೊಮ್ಮೆ ಕುರಿಗಾರರ ಮೇಲೆ ಹಲ್ಲೆ ಆಗಿದೆ. ಭೀಕರವಾದಂತಹ ಹಲ್ಲೆ ಆಗಿದೆ. ಕುರುಬರ ಕೋಟಾದಿಂದ ಸಚಿವ ಸ್ಥಾನ ತಗೊಂಡಿರುವಂತಹ ಬೈರ್ತಿ ಸುರೇಶ್ ಅವರೇ, ಮತ್ತೊಮ್ಮೆ ಕುರುಬರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಆಳಂದ ತಾಲೂಕಿನ ಖಜೂರಿ ಗ್ರಾಮದಲ್ಲಿ ಕುರಿಗಾಹಿಯನ್ನ ಮಚ್ಚಿನಿಂದ ಕೊಚ್ಚಿದ್ದಾರೆ ಸ್ವಾಮಿ. ಪದೇ 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 ಹೇಳ್ತಾ ಇದ್ದೀವಿ ನಾವು. ಕುರಿಗಾರರ ಕತ್ತನ್ನ ಸೀಳ್ತಾರೆ, ಕುರಿಗಾರರ ಕಾಲನ್ನ ಕತ್ತರಿಸ್ತಾರೆ, ಕುರಿಗಾರರನ್ನ ಬಹಿಷ್ಕಾರ ಹಾಕ್ತಾರೆ, ಕುರುಬರನ್ನ ಬಹಿಷ್ಕಾರ ಹಾಕ್ತಾರೆ, ಕುರಿಗಾರರನ್ನ ಕೊಪ್ಪಳದಲ್ಲಿ ಹೊಡೆದು ಹೊರಗಡೆ ಹಾಕ್ತಾರೆ, ಕುರಿಗಾರರ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡ್ತಾರೆ. ಕುರಿಗಾರರ ಹಿತವನ್ನು ಕಾಪಾಡಬೇಕಾದಂತಹ ಸರ್ಕಾರಗಳು ಕುರಿಗಾರರ ಸಂರಕ್ಷಣಾ ಕಾಯ್ದೆಯನ್ನು ತಂದರೂ ಸಹ ಅದಾದ ನಂತರ ಸಹ ನಿರಂತರವಾಗಿ ಹಲ್ಲೆಗಳಾಗ್ತಾ ಇದೆ, ಹತ್ಯೆಗಳಾಗ್ತಾ ಇದೆ ಅಂತಂದರೆ, ಹಾಗಾದರೆ ಆ ಕಾನೂನು ಮಾಡಿದ್ರಲ್ಲ, ಆ ಕಾನೂನು ಮಾಡೋದು ಯಾವ ರೀತಿ ಬಲಿಷ್ಠವಾಗಿದೆ ಅಂತ ನಾವು ತಿಳ್ಕೊಳ್ಬೋದಾ? ಯಾರ ಹತ್ರ ಹೋಗಿ ಪ್ರಶ್ನೆ ಮಾಡ್ಬೇಕ್ರಿ? ಯಾರ ಹತ್ರ ಹೋಗಿ ಪ್ರಶ್ನೆ ಮಾಡಬೇಕು? ನಾವು ಬೇರೆ ಯಾರೋ ಒಬ್ಬ ಮಿನಿಸ್ಟರ್ನಾಗಲಿ ಇನ್ನೊಬ್ಬರನ್ನಾಗಲಿ ಕೇಳೋಕ್ಕಾಗಲ್ರಿ. ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ನಾವು ಕೇಳ್ತಾ ಇದ್ದೀವಿ, ಕುರಿಗಾರರ ಸಂರಕ್ಷಣೆ ಕಾಯ್ದೆಯನ್ನು ಬಲಿಷ್ಠಗೊಳಿಸಿ ಅದು ಮೇಯಿಸೋದಕ್ಕೆ ಒಂದು ಜಾಗ ಮಾಡ್ಕೊಳ್ಳಿ, ಇಲ್ಲಾಂದರೆ ಕುರಿಗಾರರ ಸಂತತಿನೇ ನಾಶ ಆಗ್ಬಿಡುತ್ತೆ. ಈ ರೀತಿಯಾದಂಥ ಹತ್ಯೆಗಳು ಆಗ್ತಾ ಇದ್ದಾವೆ. ಎಷ್ಟು ಅಂತ ಸಹಿಸ್ಕೊಳ್ಬೇಕು? ಕುರಿಗಾರರ ಬಗ್ಗೆ, ಕುರುಬರ ಬಗ್ಗೆ ನಿಮ್ಮದು ಕಾಳಜಿ ಇರಲಿ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದೇವೆ, ತಡ್ಕೊಳ್ತಾ ಇದ್ದೀವಿ. ನಾವು ಎಷ್ಟು ಅಂತ ತಡ್ಕೊಳಕ್ಕಾಗುತ್ತೆ? ಬೈರ್ತಿ ಸುರೇಶ್ ಅವರು ಬೆಂಗಳೂರಿನ ಗಾಂಧಿನಗರದಲ್ಲಿ 17,000 ಚದುರಡಿ ಇರುವಂತಹ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಕಟ್ಟಡವನ್ನು ಕಟ್ಟೋದಕ್ಕೆ ಎಷ್ಟು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಯಾವ ಸಮುದಾಯದ ಯಾವುದೇ ಸ್ವಾಮೀಜಿಗಳನ್ನು ಕರೆಯದೆ, ಮುಖಂಡರುಗಳನ್ನು ಕರೆಯದೆ, ಅಭಿಪ್ರಾಯ ಸಂಗ್ರಹಣ ಮಾಡದೆ, ಯಾರ ಹತ್ರ ದೇಣಿಗೆ ಸಂಗ್ರಹಣ ಮಾಡದೆ, ಏಕಾಏಕಿ ಹೋಗಿ ಇವರೇ ಗುದ್ದಿ ಪೂಜೆ ಮಾಡಿ ಬಿಲ್ಡಿಂಗ್ ಹೊಡೆದು 1 ವರ್ಷ ಆದಮೇಲೆ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟೊಂದು ಕಾಳಜಿ ಆ ಬಿಲ್ಡಿಂಗ್ ಮೇಲೆ ತೋರಿಸ್ತಾ ಇದ್ದಾರೆ ಹೊರತು ಇಲ್ಲಿ ಕುರುಬರು ಹಾದಿ ಬೀದಿನಲ್ಲಿ ಕೊಚ್ಚಿ ಕೊಲ್ತಾ ಇದ್ದಾರೆ. ಅವರ ಬಗ್ಗೆ ಏನಾದರೂ ಕಾಳಜಿ ತೋರಿಸಿರೋದು ನಾವು ನೋಡಿದ್ದೀವೇನ್ರಿ? ನಾವು ಕೇಳುವಂಥ ಹಕ್ಕಿದೆ ರೀ. ಒಂದು ಸಮುದಾಯದ ಪತ್ರಕರ್ತನಾಗಿ, ಸಮುದಾಯದ ಚಾನೆಲ್ ಆಗಿ, ಸಮುದಾಯದ ಪತ್ರಿಕೆ ಸಂಪಾದಕನಾಗಿ ನನ್ನ ಸಮುದಾಯ ಇಷ್ಟು ಅನ್ಯಾಯ ಅನುಭವಿಸ್ತಾ ಇದೆ ಅಂತಂದಾಗ ನಿಮ್ಮನ್ನು ಕೇಳಿದೆ ಯಾರನ್ನ ಕೇಳಬೇಕು ನಾವು? ಗಾಂಧಿನಗರದ ಕಟ್ಟಡದ ಮೇಲೆ ಇರುವಂತಹ ಪ್ರೀತಿ ಈ ಕುರುಬರ ಮೇಲೆ ಇಲ್ವಲ್ಲ? ನೀವು ಕುರುಬರ ಕೋಟಾದಿಂದ ಒಬ್ಬರಿಗೆ ಸಚಿವರನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಿಮ್ಮನ್ನು ಸಚಿವರನ್ನಾಗಿ ಮಾಡಿರುವಂಥದ್ದು. ನೀವು ಕುರುಬರು ಅನ್ನೋ ಕಾರಣಕ್ಕೋಸ್ಕರವಾಗಿ ಫಸ್ಟಲ್ಲಿ ನಾಮಿನೇಷನ್ ಬಿ ಫಾರಂ ನಿಮಗೆ ಕೊಟ್ಟಿರುವಂಥದ್ದು. ಅದನ್ನು ತಿಳ್ಕೊಳ್ಬೇಕು ನೀವು. ಬೇಜಾರಾಗುತ್ತೆ. ಸಮುದಾಯದಲ್ಲಿರುವಂಥ 14 ಜನ ಶಾಸಕರು, 2 MLCಗಳು ಯಾರೂ ಮಾತಾಡೋದಿಲ್ಲ, ಯಾರೂ ಪ್ರಶ್ನೆ ಮಾಡೋದಿಲ್ಲ. ಎಂತಹ ಮಾರಣಾಂತಿಕವಾಗಿ ಭೀಕರವಾಗಿ ಹಲ್ಲೆ ಆಗಿದೆ. ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಇಲ್ಲ. ಬಾದಾಮಿನಲ್ಲಿ ಕತ್ತು ಸೀಳಿ ಕೊಂದಿದ ತಕ್ಷಣವೇ ಪ್ರೆಸ್ ಮೀಟ್ ಮಾಡಿಬಿಟ್ಟು ನಾವು 5 ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದೇವೆ. ಅದು ಬಾದಾಮಿ ಶಾಸಕರು ಕೊಟ್ಟಿರುವಂಥ ಲೆಟ್ರೇಟ್ನಲ್ಲಿ 5 ಲಕ್ಷ. ಇಷ್ಟೇ ಕುರುಬರ ಬೆಲೆ? ಇಷ್ಟೇನಾ? ಏನಂತ ಮಾತನಾಡ್ಬೇಕು ನಾವು? ಸ್ವಾಮೀಜಿಯವರು ಒಬ್ಬರು ಕನಕ ಗುರುಪೀಠದ ಸ್ವಾಮೀಜಿಯವರು ತೀರ್ಕೊಳ್ತಾರೆ. ನಮ್ಮ ಸಮುದಾಯದ ಎಷ್ಟು ಜನ MLAಗಳು ಹೋದ್ರು? ನುಡಿ ನಮನ ಕಾರ್ಯಕ್ರಮಕ್ಕೆ ಬೈರ್ತಿ ಸುರೇಶ್ ಅವರು ಹೋಗಿಲ್ಲ. ಈಶ್ವರಪ್ಪನವ್ರು ಹೋಗಲಿಲ್ಲ. ವರ್ತೂರ್ ಪ್ರಕಾಶ್ ಹೋಗಲಿಲ್ಲ. ಅಲ್ಲ, ಎಷ್ಟು ಅಭಿಮಾನ ಇದೆ ಈ ಸಮುದಾಯದ ಮೇಲೆ ನಿಮಗೆ. ನೀವು ಈ ಸಮುದಾಯದ ಕೋಟಾದಲ್ಲಿ MLAಗಳಾಗಿ ಸೀಟ್ಗಳನ್ನು ತೆಗೆದುಕೊಂಡಿದ್ದೀರಿ. ಕುರುಬರಿಗೆ ಇಷ್ಟು ಅಂತ ಸೀಟ್ ಕೊಡಬೇಕು ಅಂತೇಳಿ ಆಯಾ ಪಕ್ಷಗಳು ಕೊಟ್ಟಿರುವಂಥದ್ದು. ನೀವು ಸ್ವಂತವಾಗಿ ತೆಗೆದುಕೊಂಡಿರುವಂಥದ್ದಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇರುವಂಥದ್ದು ನಾವು. ಕುರುಬರ ಕೋಟಾದಿಂದ ಸೀಟುಗಳು ತಗೊಂಡು MLAಗಳಾಗಿದ್ದೀರಿ, ಮಿನಿಸ್ಟರ್ ಆಗಿದ್ದೀರಿ. ಇಡೀ ಕರ್ನಾಟಕದಲ್ಲಿರುವಂತಹ ಕುರುಬರು ಸುಮಾರು 80ರಿಂದ 85% ಕುರುಬರು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಇದ್ದಾರೆ ಅಂತೇಳಿ ಬೆಂಬಲಿಸ್ತಾ ಇದ್ದಾರೆ. ಯಾರು ಏನೇ ಹೇಳಿದ್ರು ಸಹ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ವೇದಿಕೆ ಮೇಲೆ ಹೇಳ್ತಾರೆ, ಸಮ ಸಮಾಜವನ್ನು ಇದು ಮಾಡ್ಕೊಬೇಕು, ಶೋಷಿತರ ಪರವಾಗಿ ನಾವಿದ್ದೀವಿ, ಎಲ್ಲರ ಪರವಾಗಿ ನಾವಿದ್ದೀವಿ ಅಂತಾರೆ. ಇದು ಶೋಷಿತರ ಸಮುದಾಯ ಅಲ್ವಾ? ಇದು ಕುರುಬ ಸಮುದಾಯ ಸಹ ಶೋಷಿತ ಸಮುದಾಯದಲ್ಲಿ ಬರೋಲ್ವಾ? ಹಿಂದುಳಿದ ವರ್ಗದಲ್ಲಿ ಬರೋದಿಲ್ವಾ? ಸಮಾಜದಲ್ಲಿ ಬರೋದಿಲ್ವಾ? ಬರುತ್ತೆ ಸ್ವಾಮಿ. ಈ ಸಮುದಾಯ ನಿಮಗೆ ಕಂಪ್ಲೀಟಾಗಿ, ನೀವು ಅತ್ತಾಗ ತಾವು ಕಣ್ಣೀರು ಹಾಕಿದ್ದಾರೆ, ನೀವು ನಕ್ಕಾಗ ಅವರು ನಕ್ಕಿದ್ದಾರೆ, ನೀವು ಚಪ್ಪಾಳೆ ಹೊಡೆದಾಗ ಅವರು ಚಪ್ಪಾಳೆ ಹೊಡೆದಿದ್ದಾರೆ, ನೀವು ಏನು ಹೇಳಿದ್ರಿ ಅದನ್ನು ಕೇಳಿದ್ದಾರೆ.
ಇಂತಹ ಒಂದು ಸಮುದಾಯಕ್ಕೆ ಏನಾದರೂ ಒಂದು ಮಾಡಿಕೊಡ್ಬೇಕಲ್ಲ. ಏನು ಕೇಳ್ತಾ ಇದ್ದಾರೆ ಈ ಸಮುದಾಯ ಏನು ಕೇಳ್ತಾ ಇದೆ? ಜೀವ ಉಳಿಸ್ಕೊಳಕ್ಕಾಗಲಿಲ್ಲ ಸ್ವಾಮಿ, ಜೀವ ಉಳಿಸಿ ಅಂತ ಕೇಳ್ತಾ ಇದ್ವಿ. ಇದೇ ಬೆಳಗಾಮಲ್ಲಿ 2016ರಲ್ಲಿ ಬೆಳಗಾಂನಲ್ಲಿ ಸರ್ಕಿಟ್ ಹೌಸ್ನಲ್ಲಿ ನಿಮ್ಮ ಮುಂದೆ ನಾವು ಮಂಡಿಸಿದಂಥ ವಾದ ಏನು ಗೊತ್ತಾ? ಬೇಡಿಕೆ ಏನು ಗೊತ್ತಾ? ಉತ್ತರ ಕರ್ನಾಟಕ ಭಾಗದ ಕುರುಬರ ಮೇಲೆ ಅಟ್ರಾಸಿಟಿ ಆಗ್ತಾ ಇದೆ ಸ್ವಾಮಿ, ಅಟ್ರಾಸಿಟಿ ತಡೆಯೋದಕ್ಕೆ ಏನಾದರೂ ಒಂದು ದಾರಿ ಮಾಡಿಕೊಡಿ ಅಂತೇಳಿ ನಾವು ಸಲಹೆಗಳನ್ನು ಕೊಟ್ವಿ. 2016ರಲ್ಲಿ ನಾನು ಹೇಳ್ತಾ ಇರುವಂಥದ್ದು, 2016ರಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆದಂಥ ಅಧಿವೇಶನ ಸಮಯದಲ್ಲಿ ಸರ್ಕಿಟ್ ಹೌಸ್ನಲ್ಲಿ ಕೂತ್ಕೊಂಡು ಮಾತನಾಡ್ತಿರುವಂತೂ 2026 ಆಗ್ತಾ ಇದೆ. ನಿರಂತರವಾಗಿ ನೀವು ಹೇಳಿದ್ದಂತಹ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೀವಿ. ಕುರುಬರನ್ನು ಅಟ್ರಾಸಿಟಿ ವ್ಯಾಪ್ತಿಗೆ ತೆಗೆದುಕೊಂಡು ಬನ್ನಿ ಅಂತೇಳಿ ಹಿಂದುಳಿದ ವರ್ಗದ ಆಯೋಗಕ್ಕೆ ಕೊಟ್ಟಿದ್ದೀವಿ ನಾವು. ಇವತ್ತಿನವರೆಗೂ ಆ ಒಂದು ಬೇಡಿಕೆ ಈಡೇರಿಸಲಿಕ್ಕೆ ಆಗಲಿಲ್ಲ. ಇವತ್ತಿನವರೆಗೂ ಕುರಿಗಾರರ ಸಂರಕ್ಷಣಾ ಕಾಯ್ದೆಯಲ್ಲಿ ಅವರಿಗೆ ಹಣ ಇದು ಮೀಸಲಿಡಬೇಕು ಅನ್ನೋ ವಿಚಾರವನ್ನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀವಿ. ಅದನ್ನ ಇಡಲೇ ಇಲ್ಲ. ಕುರುಬರ ಅಭಿವೃದ್ಧಿ ನಿಗಮ ಮಾಡಲಿಲ್ಲ. ಹೋಗ್ಲಿ, ಕುರುಬರನ್ನ ಮೇಲೆ ಆಗ್ತಾ ಇರುವಂಥ ಅಟ್ರಾಸಿಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಮಾಡ್ತೀರಾ ಅಂದರೆ ಅದನ್ನೂ ಮಾಡಲಿಲ್ಲ. ಸಾವಿರಾರು ಕೇಸುಗಳು ರೀ. ಆ ವರದಿಗಳನ್ನು ನೋಡ್ತಾ ಇದ್ರೆ, RTI ವರದಿಗಳನ್ನು ನೋಡ್ತಾ ಇದ್ರೆ ಹೊಟ್ಟೆನಲ್ಲಿ ಬೆಂಕಿ ಬಿದ್ದಂಗೆ ಆಗುತ್ತೆ. ಯಾರ ಹತ್ರ ಹೋಗಿ ಮಾತಾಡ್ಬೇಕ್ರಿ? ಮುಖ್ಯಮಂತ್ರಿಗಳೇ, ಈ ರಾಜ್ಯದ ಮುಖ್ಯಮಂತ್ರಿಗಳು, ನೀವು ಕುರುಬ ಸಮುದಾಯದ ವ್ಯಕ್ತಿಯಾಗಿ ನಾವು ಕೇಳ್ತಾ ಇಲ್ಲ. ಈ ಸಮುದಾಯದ ಒಬ್ಬ ಪತ್ರಕರ್ತನಾಗಿ ಈ ಸಮುದಾಯದಲ್ಲಿ ಆಗ್ತಾ ಇರುವಂಥ ನೋವುಗಳನ್ನು ನೋಡಿಕೊಂಡು ನಮಗೆ ಬೇಸರ ಆಗುತ್ತೆ. ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಕೇಳ್ತಾ ಇದ್ದೀವಿ. ಕುರುಬರ ಕೋಟದಿಂದ ಸಚಿವರಾಗಿರುವಂಥ ಬೈರತಿ ಸುರೇಶ್ ಅವರಿಗೆ ಬೆಂಗಳೂರಿನ ಗಾಂಧಿನಗರದಲ್ಲಿ ಕಟ್ಟಡವನ್ನು ಕಟ್ಟಬೇಕು, ಕೆಳಗಡೆ ಎಷ್ಟು ಪಾರ್ಕಿಂಗ್ ಮಾಡಬೇಕು, ಮೇಲ್ಗಡೆ ಎಷ್ಟು ಬಿಲ್ಡಿಂಗ್ ಆಗಬೇಕು, ಯಾವ್ಯಾವ ರೀತಿ ಮಾಡಬೇಕು, ಇದಕ್ಕೆ 50 ಲಕ್ಷ ರೂಪಾಯಿ ಬಾಡಿಗೆ ಬರೋ ಥರ ಮಾಡಬೇಕು ಅಂತ ವೇದಿಕೆಗಳ ಮೇಲೆ ಹೇಳ್ತಾರೆ. ಅಷ್ಟೊಂದು ಮುತುವರ್ಜಿ ವಹಿಸುವಂಥವರು ಇಲ್ಲಿ ಕುರಿಗಾರರ ಮೇಲೆ ಹಲ್ಲೆ ಆಗ್ತಾ ಇದೆ. ಕುರಿಗಾರರನ್ನ ಕತ್ತರಿಸಿ ಬಿಸಾಕ್ತಾ ಇದ್ದಾರೆ. ಇದರ ಬಗ್ಗೆ ಕಾಳಜಿ ಇಲ್ಲ ಅಂತಂದ್ರೆ ಹಾಗಾದ್ರೆ ಏನಂತ ನಾವು ಅರ್ಥ ಮಾಡ್ಕೊಳ್ಬೇಕು? ಕುರಿಗಾರರ ಹತ್ರ ಹೋದ್ರೆ ಏನು ಸಿಗುತ್ತೆ ಅನ್ನೋದನ್ನ ಏನಂತ ಅರ್ಥ ಮಾಡ್ಕೊಳ್ಬೇಕು? ಸಹನೆಯ ಕಟ್ಟೆ ಹೊಡಿತಾ ಇದೆ ನಮಗೆ. ಸಹನೆಯ ಕಟ್ಟೆ ಹೊಡಿತಾ ಇದೆ. ನಮಗೂ ಸಹ ಸಹನೆ ಇದೆ. ನಾವು ಸಹ ಈ ಸಮುದಾಯವನ್ನು ಅತಿ ಎತ್ತರಕ್ಕೆ ಹೋಗಬೇಕು ಎಲ್ಲ ರೀತಿ ಅಂತ ಹೇಳ್ಬಿಟ್ಟು ನಾವು ಸಹ ಬಯಸುವಂಥವರು. ಈ ಸಮುದಾಯದ ಪತ್ರಕರ್ತನಾಗಿ ಈ ಸಮುದಾಯದಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಸಮುದಾಯ ಎಚ್ಚೆತ್ಕೊಳ್ಳಲ್ಲ, ಅದು ನಿಮಗೂ ಗೊತ್ತಿದೆ. ಈ ಸಮುದಾಯ ಯಾವತ್ತಿಗೂ ಎಚ್ಚೆತ್ಕೊಂಡಿದ್ದರೆ ಇವತ್ತು ಕರ್ನಾಟಕದಲ್ಲಿ 40ರಿಂದ 50 ಜನ ಶಾಸಕರು ಇರ್ತಿದ್ರು, 5-6 ಜನ MP ಇರ್ತಿದ್ರು, 5-6 ಜನ ಮಿನಿಸ್ಟರ್ ಇರ್ತಿದ್ರು. ಆದರೆ ಈ ಸಮುದಾಯ ಎಚ್ಚೆತ್ಕೊಳ್ಳೋದಿಲ್ಲ. ಎಲ್ಲದಕ್ಕೂ ಕೈ ಬಗ್ಗಿಸ್ಕೊಂಡು, ತಲೆ ಬಗ್ಗಿಸ್ಕೊಂಡು, ಜೈಕಾರ ಹಾಕ್ಕೊಂಡು ನಮ್ಮ ನಾಯಕರು ಬಂದರು ಅಂದ್ಬಿಟ್ಟು ಇರುವಂತಹ ಬೆರಳಿಕೆಯಷ್ಟು ನಾಯಕರುಗಳು ಅವರು ಸಹ ಟೋಟಲಿ ಝೀರೋ. 1ನೇ ಹಂತದ ನಾಯಕರು ಇಲ್ಲ, 2ನೇ ಹಂತದ ನಾಯಕರು ಇಲ್ಲ, ಟೋಟಲಿ ಝೀರೋ ಕುರುಬರಲ್ಲಿ. ಈ ಪರಿಸ್ಥಿತಿಗೆ ತಂದಿಟ್ಕೊಂಡ್ರು ಸಹ, ಕತ್ತನಿಂದ ಕತ್ತರಿಸ್ತಿದ್ರು ಸಹ, ಮಚ್ಚಿನಿಂದ ಕತ್ತರಿಸಿದ್ದಾರೆ, ತಲವಾರಿನಿಂದ ಕತ್ತರಿಸಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲವನ್ನೂ ಹೇಳ್ತಾ ಇದ್ರು ಸಹ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಈ ಸಮುದಾಯದ ಯುವಕರು ಇದ್ದಾರೆ. ನಿಶ್ಶಕ್ತರಾಗಿ, ನಿಸ್ಸಹಾಯಕರಾಗಿ ಇವತ್ತು ಇದ್ದಾರೆ ಅಂತಂದರೆ ಎಂತಹ ದಯನೀಯ ಸ್ಥಿತಿನಲ್ಲಿ ಈ ಸಮುದಾಯ ಇದೆ. ಎಂತಹ ದಯನೀಯ ಸ್ಥಿತಿನಲ್ಲಿ ಅರ್ಥ ಮಾಡ್ಕೊಳ್ಬೇಕ್ರಿ. ಅರ್ಥ ಮಾಡ್ಕೊಳ್ಬೇಕು. ನಾವು ಪ್ರಶ್ನೆನೇ ಮಾಡಲಿಲ್ಲ, ನೀವು ಪ್ರಶ್ನೆನೇ ಮಾಡಲಿಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ? ಪಾತಾಳದಲ್ಲಿದೆ. ಪ್ರಶ್ನೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ನಾನು ತಪ್ಪು ಹೇಳ್ತಾ ಇದ್ದೀನಿ ಕನಕ ಟಿವಿಯ ಮೂಲಕ ವಿಡಿಯೋದಲ್ಲಿ ಅಂತಂದರೆ ನನ್ನನ್ನು ಪ್ರಶ್ನೆ ಮಾಡಿ. ನಾನು ತಪ್ಪು ಹೇಳ್ತಿರುವಂತಹ ಮಾಹಿತಿಗಳಿದ್ರೆ ನನ್ನನ್ನು ನೀವು ಪ್ರಶ್ನೆ ಮಾಡಿ. ಯಾವ ಸಮುದಾಯ ಪ್ರಶ್ನೆ ಮಾಡೋದನ್ನು ಕಲ್ತ್ಕೊಳ್ಳೋದಿಲ್ವೋ, ಯಾವ ಸಮುದಾಯ ಪ್ರಶ್ನೆ ಮಾಡೋದಿಲ್ವೋ ಆ ಸಮುದಾಯಗಳು ಯಾವತ್ತಿಗೂ ಉದ್ಧಾರ ಆಗಿದ್ದೇ ಇಲ್ಲ. ಹಿಸ್ಟ್ರಿ ತೆಗೆದು ನೋಡಿ. ಈ ಸಮುದಾಯ ಎಲ್ಲೂ ಸಹ ಯಾರನ್ನೂ ಸಹ ಪ್ರಶ್ನೆ ಮಾಡದೇ ಇರೋದಕ್ಕೆ ಈ ಸಮುದಾಯ ಇವತ್ತು ಕರ್ನಾಟಕದಲ್ಲಿರುವಂತಹ ಎಲ್ಲ ಜಾತಿಗಳಿಗಿಂತಲೂ ಕೆಳಮಟ್ಟಕ್ಕೆ ಬರ್ತಾ ಇದೆ, ಅಲೆಮಾರಿಗಳಿಗಿಂತಲೂ ಕೆಳಮಟ್ಟಕ್ಕೆ ಬರ್ತಾ ಇದೆ ಅಂತೇಳಿ ಜಯಪ್ರಕಾಶ್ ಹೆಗಡೆ ಅವರು ಹೇಳ್ತಾ ಇರುವಂಥ ವಿಚಾರ. ಇದಕ್ಕೆ ಏನಕ್ರಿ? ಜನಸಂಖ್ಯೆಯಲ್ಲಿ ದೊಡ್ಡ ಮಟ್ಟದ ಜನಸಂಖ್ಯೆ ನಂಬರ್ 1 ಸ್ಥಾನದಲ್ಲಿದ್ದೀರಿ. ನಂಬರ್ 1 ಸ್ಥಾನದಲ್ಲಿ. ತಿಂತಣಿ ಮಠದಿಂದ ಪ್ರಾರಂಭ ಮಾಡಿ ಬೈಕಲ್ಲಿ ನಾವು ಆಲಮಟ್ಟಿವರೆಗೂ ಒಂದೇ ರೋಡಲ್ಲಿ ನಾವು ಹೋಗಿದ್ದೀವಿ. ಒಂದೇ ರೋಡಲ್ಲಿ ಪ್ರತಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ಲು, ವೃತ್ತಗಳು, ಮೂರ್ತಿಗಳು, ಕನಕದಾಸರ ಮೂರ್ತಿಗಳು, ಇಷ್ಟು ಕುರುಬರು ಇರುವಂಥ ಒಂದೇ ರೋಡಲ್ಲಿ ನಾವು ನೋಡಿರುವಂಥದ್ದು. ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಥಿಕ್ಕೆಸ್ಟ್ ಪಾಪ್ಯುಲೇಷನ್ ಇರುವಂತಹ ಕುರುಬ ಸಮುದಾಯ.
ಇಡೀ ಕರ್ನಾಟಕದಲ್ಲಿ ಬೀದರ್ನಿಂದ ಚಾಮರಾಜನಗರದಲ್ಲಿರುವಂತಹ ಒಂದು ಸಮುದಾಯ, ಇಡೀ ಕರ್ನಾಟಕದಲ್ಲಿ ಯಾವ ಜಾತಿಯಲ್ಲೂ ಇಲ್ಲದಂತಹ ಇತಿಹಾಸ ಪುರುಷರು, ಇಂತಹ ಒಂದು ಸಂಸ್ಕೃತಿಯನ್ನು ಹೊಂದಿಕೊಂಡು ಇವತ್ತು ನಾವು ಇನ್ನೊಬ್ಬರ ಮುಂದೆ ಕೈ ಕಟ್ಕೊಂಡು ಜೀ ಹುಜೂರ್ ಅಂದ್ಕೊಂಡು ಸಾವುಕಾರರೇ, ದಣಿಗಳೇ, ಯಜಮಾನ್ರೇ ಅಂದ್ಕೊಂಡು ಇವತ್ತು ಇನ್ನೂ ಸಹ ಜೀತದಾಳುಗಳಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣಕರ್ತರು ಯಾರು? ನಮ್ಮನ್ನು ಮುನ್ನಡೆಸ್ತೀವಿ ಅಂತ ಹೇಳುವಂತಹ ನಾಯಕರುಗಳು ಇವತ್ತೆಲ್ಲರೂ ನಿವೃತ್ತಿ ಆಗ್ತಾ ಇದ್ದಾರೆ. ಈ ಸಮುದಾಯಕ್ಕೆ ನಾಳೆ ಬೆಳಕೆ ಇಲ್ಲದಂತ ಆಗ್ತಾ ಇದೆ. ಇದು ನಮ್ಮ ಸಮುದಾಯದ ಪರಿಸ್ಥಿತಿ. ಉಸ್ತುವಾರಿ ಸಚಿವರುಗಳು, ಈ ಸಮುದಾಯದ ಕೋಟಾದಿಂದ ಮಿನಿಸ್ಟರ್ ಆಗಿರುವಂಥ ಬೈರತಿ ಸುರೇಶ್ ಅವರು ಕುರುಬರ ಕಡೆಯನ್ನು ಸ್ವಲ್ಪ ತಿರುಗಿ ನೋಡಿ. ಈ 2-3 ವರ್ಷಗಳಲ್ಲಿ ಕೆರೂರಿನಲ್ಲಿ ಮುಖ್ಯಮಂತ್ರಿಗಳು ಪ್ರತಿನಿಧಿಸುತ್ತಿದ್ದಂತಹ ಕೆರೂರಿನಲ್ಲಿ ಕತ್ತರಿಸಿರುವಂಥದ್ದು ನಿಮ್ಮ ಅವಧಿನಲ್ಲೇ ನಡೆದಿರುವಂಥದ್ದು. ಖಾನಾಪುರ, ಕಲಬುರಗಿಯ ಖಾನಾಪುರದಲ್ಲಿ ಬಹಿಷ್ಕಾರ ಹಾಕಿರುವುದು ನಿಮ್ಮ ಅವಧಿಯಲ್ಲೇ ನಡೆದಿರುವಂಥದ್ದು. PDO ಮೇಲೆ, ಯಲಬುರ್ಗದ ಹಿರೇಮೇಗೇರಿನಲ್ಲಿ PDO ಮೇಲೆ ಚಪ್ಪಲಿ ಎಸೆದಿದ್ದು ನಿಮ್ಮ ಅವಧಿಯಲ್ಲಿ ನಡೆದಿರುವಂಥದ್ದು. ತಿಳ್ಕೊಳ್ಳಿ.